ನೀನು ದೃಷ್ಟಿ ತೆಗಿತಾ ಇದ್ದೀನಿ ಅಷ್ಟೇ. ಹಾಳ್ ಕಣ್ಣು, ಮೂಳ್ ಕಣ್ಣು, ಹಾದಿಲ್ ಹೋಗೋರ್ ಕಣ್ಣು, ಬೀದಿಲ್ ಹೋಗೋರ್ ಕಣ್ಣು, ಎಲ್ಲಾ ಕಣ್ಣು ಸುಟ್ಟು ಭಸ್ಮ ಆಗೋಗ್ಲೆ. ಎಲ್ಲ ಹೋಗಿ ಮಗ. ಬಾ ಮಗ. ಹೋಗ್ಬಿಡ್ತೀನಮ್ಮ. ಆಯ್ತಪ್ಪ, ಹೋಗ್ಬ. ಎಷ್ಟು ಬೆಳೆದು ಬಿಟ್ಟ ನನ್ನ ಮಗ. ದೇವ್ರೆ ಸಂದಾಗಿಟ್ಟಿರಪ್ಪ. ಹಾಯ್ ಹಾಯ್ ಹಾಯ್. ನೋಡ ಮಚ್ಚ ಸೆಂಟಿಮೆಂಟ್ ನ. ಎಷ್ಟೋ ಗಣ್ಯ ವ್ಯಕ್ತಿಗಳು ಓದಿರೋ ಈ ಕಾಲೇಜ್ನಲ್ಲಿ ನನ್ನಂತ ಬಡವನಿಗೂ ಸೀಟ್ ಸಿಕ್ಕಿದೆ. ನಾನು ಚೆನ್ನಾಗಿ ಓದಿ ಈ ತಾಯಿ ಮಣ್ಣಿಗೆ ನನ್ನ ಕೈಲಾದ ಸಹಾಯ ಮಾಡ್ತೀನಿ. ಅವ್ನ್ ಮಾಡೋ ಸೆಂಟಿಮೆಂಟ್ ನೋಡಿದ್ರೆ 3 ವರ್ಷ ಓದೋದನ್ನ ಒಂದೇ ವರ್ಷದಲ್ಲಿ ಓದೋ ಅನ್ಕಾಣ್ತಾನೆ ಅಲ್ಲ. ಇವನ್ ತರ ಇರೋರ್ನ ಜಾಗೃತಿಯಾಗಿ ನೋಡ್ಕೋಬೇಕು. ಗಾಂಧಿ ಬಜಾರ್ ಪ್ಯಾಂಟ್, ಬರ್ಮಾ ಬಜಾರ್ ಶರ್ಟ್, ಸಿಟಿ ಮಾರ್ಕೆಟ್ ಅಲ್ಲಿ ತಗೊಂಡಿರೋ ಟಿಫನ್ ಬಾಕ್ಸ್, ಯಾವನ ರೋಡ್ ಅಲ್ಲಿ ತಗೊಂಡಿರೋ ಹಳೆ ಬುಕ್ಸ್, ಇದನ್ನೆಲ್ಲ ನೋಡಿದ್ರೆ ಬ್ಲಾಕ್ ಅಂಡ್ ವೈಟ್ ಹೀರೋ ತರ ಕಾಣ್ತಾ ಇದ್ದೇನೆ ಅಲ್ವಾ. ನೋಡ ನನ್ ಮಗನ್ ಸೆಂಟಿಮೆಂಟ್ ನ. ಏನ್ ಮಗ ಇಷ್ಟು ಬುದ್ಧಿ ಇಷ್ಟೊಂದ್ ಜನ ಎಲ್ಲಿಟ್ಟಿದ್ದೆ? ತುಂಬಾ ದಿವಸದಿಂದ ಈ ಕಾಲೇಜಲ್ಲಿ ಓದ್ಬೇಕು ಅಂತ ಕನಸು ಕಾಣ್ತಾ ಇದ್ದೆ. ಇನ್ ಮುಂದೆ ಕಷ್ಟಪಟ್ಟು ಚೆನ್ನಾಗಿ ಓದಿ ನಮ್ ತಾಯಿ ತರ ನಾನು ಡಾಕ್ಟರ್ ಆಗ್ತೀನಿ. ನಾನ್ ಡಾಕ್ಟರ್ ಆಗಿ 4 ಜನಕ್ಕೆ ಸಹಾಯ ಮಾಡ್ತೀನಿ.
ಜಾಲಿ ಜಾಲಿ ಎಲ್ಲ ಜಾಲಿ ಹಾಡು 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 ನೋಡು ನಮ್ ಡ್ಯಾನ್ಸ್ ನೋಡು ಮಾಡು ತಮಾಷೆ ಮಾಡು ನಮ್ಮ ಮುಂದಾಗ ಮೂರು ಟೀ ಕೊಡಿ. ತಗೊಳ್ಳಿ. ಬಲ್ ಚೆನ್ನಾಗೈತೆ. ಅಲ್ಲ ಮಗ, ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ನಮಸ್ಕಾರ ಅಂತ ಒಂದ್ಸರಿ ಹೇಳಿದ್ರೆ ಸಾಕು, ಪದೇ ಪದೇ ಹೇಳಿದ್ರೆ ಸೊಂಟ ಹಿಡ್ಕೊಂಡ್ಬಿಡುತ್ತೆ ಕಣಲ್ಲಿ. ಅಣ್ಣ ನೀವು ದಮ್ ಹೊಡಿತಾ ಇದ್ದೀರಾ, ಪಕ್ಕದಲ್ಲಿ ಇವ್ರಿಗೆ ಎಫೆಕ್ಟ್ ಆಯ್ತದೆ, ಅದ್ ನಿಮಗ್ ಗೊತ್ತಾ? ಇದಕ್ಕೆ ಉತ್ತರ ಹೇಳಿ ನೋಡವ. ನನ್ ಕಾಸು ನನ್ ಸಿಗರೇಟು ಹೆಂಗ್ ಬೇಕಾದ್ರೆ ಹೊಡಿತಿ ಕಣ. ಎಷ್ಟ್ ಕಷ್ಟಪಟ್ಟು ನಿಮ್ ಮನೇಲಿ ನಿಮ್ಮನ್ನ ಓದಕ್ ಕಳಿಸ್ತಾರೆ, ನೀವು ನೋಡಿದ್ರೆ ಹುಡುಗಿಯರ್ ಮುಂದೆ ಕದರ್ ತೋರ್ಸಕ್ ಹೋಗಿ ನಿಮ್ ಶ್ವಾಸಕೋಶ ಎಲ್ಲ ಹಾಳ್ ಮಾಡ್ಕೊತೀರ. ಆಮೇಲೆ ಹಾಸ್ಪಿಟ್ಲ್ಗಲ್ಲಿ ಅವರು ನಿಮ್ ಮನೆಯವರು, ನಮ್ ದೇಶ ನಿಮ್ಮನ್ನೇ ನಂಬ್ಕೊಂಡೈತೆ, ನಾವೆಲ್ರೂ ಸೇರಿ ನಮ್ ದೇಶ ನಾವು ಉದ್ಧಾರ ಮಾಡ್ಬೇಕು ಸರ್. ಒಂದ್ ಸಿಗರೇಟ್ಗೆ ಇಷ್ಟೊಂದು ಡೈಲಾಗ? ಅದ್ ಸರಿ, ಯಾರ ನೀನ? ಐ ಆಮ್ ಇಂಡಿಯನ್. ಕಾಸು ಕೊಡ್ರಯ್ಯ. ಯಾಕೆ ಇಷ್ಟೊತ್ತು ಮೆಂಟ್ಲ ಹತ್ರ ಮಾತಾಡ್ತಾ ಇದೆ? ಇನ್ನು ಮುಂದೆ ಸಿಗರೇಟ್ ಹೊಡೆಯಕ್ಕಿಲ್ಲ ಕಣ. ಹೋಗೋಣ. ಸರಿಯಾಗಿ ಹಾಕಿದ ನಿಮ್ ನಾಮ. ಕರ್ಮ ಸೇಟ್ರೆ ಇಟ್ರಲ್ಲ ಬಾಂಬ್. ನಮಸ್ಕಾರ. ಇವನ್ ಮೇಲೆ ಒಂದ್ ಕಣ್ಣಿರ್ಲಿ, ಇಂಥವ್ರಿಗೆ ಹುಡುಗಿಯರು ಬೀಳೋದು ಗೊತ್ತಾಯ್ತಾ? ಬಾ. ನಾವ್ ನಮಸ್ಕಾರ ಮಾಡಿದ್ರು ಯಾಕೆ ಸಿಟ್ ಮಾಡ್ಕೊಂಡು ಹೋಗ್ತಾ ಇದಾರೆ? ಏನಪ್ಪಾ, ತಗೊಳಪ್ಪ 100 ರೂಪಾಯಿ.
ಏನಮ್ಮ ನಿಂದು ಏನು ಇನ್ ಮಿಕ್ಕಿದ ನಾಳೆ ಕೊಡ್ತೀನಪ್ಪ. ಒಳ್ಳೆ ಕಥೆ ಆಯ್ತಲ್ಲ ನಿಂದು. ಹಳೆದಿನ ಇನ್ನೂ ಕೊಡ್ಬೇಕು, ಮತ್ತೆ ಬಂದಿದೆಯಲ್ಲ ತಗೊಳಕ್ಕೆ. ಒಳ್ಳೆ ಸಾಹಸ ಆಯ್ತಿಂದ. ತಗ ತಗ, ಹೋಗು ಹೋಗು, ಮಿಕ್ಕಿದ ನಾಳೆ ಕೊಟ್ಬಿಡ್ಬೇಕು. ಖಂಡಿತ ಕೊಟ್ಬಿಡ್ತೀನಪ್ಪ. ಅಮ್ಮ ಅಮ್ಮ ಅಮ್ಮ, ಆ? ನಾನು ಕರೀತಾನೆ ಇದೀನಿ, ನೀನ್ ಹೋಗ್ತಾನೆ ಇದೀಯಾ? ಕೇಳಿಸ್ಲಿಲ್ಲ ಕಣ್ಮಗ, ಯಾವ್ದೋ ಗಮನದಲ್ಲಿ ಹಿಂಗೆ ಹೋಯ್ತಾ ಇದ್ದೆ. ಹೋಗಲ್ಲಿ ಪೇಪರ್ ನನ್ನ ಬಗ್ಗೆ ಬಂದಿದ್ಯಾ? ಸುಂದ್ರಾಂಗ ಇವನ್ ಬಗ್ಗೆ ಪೇಪರ್ ಅಲ್ಲಿ ಬಂದ್ಬಿಟ್ಟಿದಂತೆ. ಅದ ₹1 ಎತ್ಕೊಂಡು ಹೋಗಿ ಸಾಯಿ ಹೋಗು. ₹200 ಎಂಜಾಯ್ ಮಾಡಿ. ನನಗೆ ₹100 ಪರವಾಗಿಲ್ವಲ್ಲ? ಸಾರ ನನಗೆ ಕೆಲ್ಸಕ್ಕೆ ಸೇರಿಸ್ಕೊಳ್ತೀರಾ? ನಿನಗ ನಂತರ ನೀನು ಓದಿರ್ಬೇಕು, ಆಗ ಕೆಲ್ಸಕ್ಕೆ ಸೇರ್ಸ್ಕೊಳ್ತೀನಿ. ಅಯ್ಯೋ, ಎಲ್ಪರ್ ಕೆಲ್ಸಕ್ಕೆಲ್ಲ ಓದಿರ್ಬೇಕಂತ ಏನಿಲ್ಲ. ಅದ್ ಸರಿ, ನೀನು ಎಷ್ಟನೇ ಕ್ಲಾಸ್ ವರೆಗೂ ಓದಿದ್ಯಾ ಅದು ಹೇಳಪ್ಪ. ಯಾವ್ದು ಓದಿಲ್ಲ, ಏನು ಮಾಡಿಲ್ಲ, ಆದ್ರೆ ನನಗೆ ಕೆಲಸ ಬೇಕು. ನಿನಗೆ ಒಳ್ಳೆ ಕೆಲಸ ಕೊಡಿಸ್ತೀನಿ, ನನ್ ಜೊತೆಲಿ ಬಾ. ಡಾಕ್ಟ್ರೇ, ಕೆಲಸ ಕೊಡ್ಸಿ ಡಾಕ್ಟ್ರೇ, ನಾನು ನಿಮ್ಮನ್ನ ನೋಡ್ಕೊಳ್ತೀನಿ. ಒಳ್ಳೆ ಬಕ್ರ ಇದ್ದಂಗಿದ್ದಾನೆ, ನಮ್ ಕೆಲ್ಸಕ್ಕೆ ಯೂಸ್ ಮಾಡ್ಕೊಳ್ಳೋಣ. ಇವನ್ನ ನೋಡಿದ್ರೆ ಒಳ್ಳೆ ಹುಡುಗನ್ ತರ ಕಾಣ್ತಾ ಇದ್ದಾನೆ, ಇವನಿಗೆ ಒಳ್ಳೆ ಕೆಲಸ ಕೊಡಿಸ್ಬೇಕು. ಸರಿ, ನೀನು ನನ್ ಜೊತೆ ಬಾ. ಈ ನನ್ ಮಗನ್ನ ನೋಡಿದ್ರೆ ಒಳ್ಳೆ ಟಾಯ್ಲೆಟ್ ಕ್ಲೀನ್ ಮಾಡೋ ತರ ಇದ್ದಾನೆ, ಇವನ್ ಅದೇ ಕೆಲ್ಸಕ್ಕೆ ಇಟ್ಕೊಳ್ಳೋಣ. ಅಮ್ಮ, ಆ ನೀರ್ ಕೊಡಮ್ಮ. ಬಂದೆ ಕಣಪ್ಪ. ತಗ. ಸ್ವಲ್ಪ ಹೊತ್ಕೊಂತೀನಿ ಮಗ, ಇನ್ನೇನು ಅಡಿಗೆ ಮಾಡ್ಬಿಡ್ತೀನಿ. ಅಮ್ಮ, ಆಮೇಲೆ ಮಾಡುವಂತೆ. ಕೂತ್ಕೊಮ್ಮ, ಕೂತ್ಕೋ. ಅಮ್ಮ, ನಾನು ಕಾಲೇಜ್ ಹೋಗಿ ಬಂದಿದ್ದೀನಿ. ನೀನ್ ನೋಡಿದ್ರೆ ಕೆಲಸ ಮಾಡ್ತಾನೆ ಇದೀಯಾ? ನಿನಗೆ ಸುಸ್ತೇ ಆಗಲ್ವಾ ಅಮ್ಮ? ಅಯ್ಯೋ ಕಂದ, ನಾನು ಯಾರಿಗೋಸ್ಕರ ನಮಗ ಎಷ್ಟು ಕಷ್ಟಪಟ್ಟೇನೋ ನಿಂಗೋಸ್ಕರ ತಾನೇ. ಕುಂತ್ಕೊಂಡಿರು, ಬೇಗ ಅಡಿಗೆ ಮಾಡ್ಬಿಡ್ತೀನಿ. ಕುಂತ್ಕೊಂಡಿರು.
ಗುಡ್ ಮಾರ್ನಿಂಗ್. ನನ್ನ ಫ್ರೆಂಡ್ ನೋಡಿದ್ರ ಸರ್? ನಿನ್ನ ಫ್ರೆಂಡ್ ನನಗೇನೆ ಗೊತ್ತು. ನನ್ನ ಫ್ರೆಂಡ್ ಹೆಸರು ಗುಡ್ ಮಾರ್ನಿಂಗ್ ಅಂತ. ಅಯ್ಯೋ ಯಾವ ಈ ಕಾಲೇಜಲ್ಲಿ ಚೇಂಜ್ ಕೊಟ್ಟವನು. ಗುಡ್ ಮಾರ್ನಿಂಗ್. ಗುಡ್ ಆಫ್ಟರ್ನೂನ್ ಸರ್. ಇನ್ನೂ 11 ಗಂಟೆ ಆಗಿಲ್ಲ, ಆಗ್ಲೇ ನನಗಿಲ್ಲೇ ಗುಡ್ ಆಫ್ಟರ್ನೂನ್ ಅಂತ. ನಮ್ ಟೆನ್ಷನ್ ಅಲ್ಲಿ ನಾವಿದ್ರೆ ಬಂದ್ ತಲೆ ತಿಂತಾನ ಇವ್ನು ಯಾವನ. ಗುಡ್ ನೈಟ್. ತಗೊಳ್ಳಿ ಸರ್, ಇದು ಅತಿ ಆಯ್ತು. ಹಗಲತ್ತೆ ಬತ್ತಿ ಹಚ್ಚದ. ಒಂದ್ ನಿಮಿಷ, ನಂಗೆ ಟೈಮ್ ಆಯ್ತು, ನಾ ಬರ್ತೀನಿ. ಇಷ್ಟು ಹೊಡೆದ್ರು ನಿಂಗೆ ಏನು ಅನ್ಸಲ್ವಾ? ನನ್ನ ಹೆಂಡತಿ ಹತ್ರ ಓಡಿಸ್ಕೊಂಡು ರೂಢಿ ಆಗ್ಬಿಟ್ಟಿದೆ. ಆಮೇಲೆ ಹುಷಾರು, ಎಲ್ರು ನನ್ನ ತರನೇ ಒಳ್ಳೆಯವ್ರು ಇರಲ್ಲ, ಗೊತ್ತಾಯ್ತಾ? ಅಯ್ಯೋ ಪಾಪಿಗಳ, ಇಲ್ಲಿದ್ದೀರಾ? ಒಂದ್ ಮಾತು ಹೇಳ್ಬೋದಾಯ್ತೇನ್ರು? ನಾನು ನಿಮಗೆ ಬೆಳಗ್ಗೆಯಿಂದ ಹುಡುಕ್ತಾ ಇದ್ದೇನೆ. ಇದೆಲ್ಲ ಮಾಮೂಲ್ ಮಗ. ಏಯ್ ನಡಿ ಹೋಗೋಣ, ನಡಿ ಹೋಗೋಣ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ರಘು. ಏನಿದು ಕೈಯಲ್ಲಿ? ಮಾವಿನ ಸಸಿ ಮೇಡಮ್. ಇವತ್ತು ನಾನು ಈ ಕಾಲೇಜಲ್ಲಿ ಓದ್ತಿದ್ದೀನಿ ಮೇಡಮ್. ಓದ್ ಮುಗಿದ ನಂತರ ಕಾಲೇಜಲ್ಲಿ ಓದೋದಕ್ಕೆ ಒಂದು ಗುರ್ತಿರ್ಬೇಕಲ್ಲ ಮೇಡಮ್. ಗುಡ್, ಒಳ್ಳೆ ಐಡಿಯಾ. ನಮ್ ಕಾಲೇಜಲ್ಲಿ ಓದ್ತಾ ಇರೋ ಎಲ್ಲಾ ಸ್ಟೂಡೆಂಟ್ಸ್ನು ಈ ರೀತಿ ಒಂದೊಂದು ಸಸಿ ನೆಟ್ರೆ ನಮ್ಮ ಪರಿಸರನ ಕಾಪಾಡಬಹುದು. ಕೀಪ್ ಇಟ್ ಅಪ್. ನೀರು ಅಲ್ಲಿದೆ. ತುಂಬಾ ಥ್ಯಾಂಕ್ಸ್. ನೋಡಿ, ಸಸಿ ನೆಡೋದ್ ಮುಖ್ಯ ಅಲ್ಲ, ಅದಕ್ಕೆ ಜೀವ ಕೊಡೋದ್ ಮುಖ್ಯ. ನಾನೇನ್ ಜೀವ ಕೊಟ್ಟೆ? ನೀರ್ ಹಾಕದ್ರಲ್ಲ, ಅದಕ್ಕೆ ಹೇಳಿದೆ. ನೀವ್ ಮಾತಾಡೋದೇ ಇಲ್ಲ. ಇವತ್ತು ತುಂಬಾ ಮಾತಾಡ್ತಾ ಇದ್ರೆ ನನ್ ತುಂಬಾ ಸಂತೋಷ ಆಗ್ತಿದೆ. ನನ್ ಬರ್ಲಾ? ಇನ್ ಮುಂದೆ ಎಲ್ಲಿ ಸಿಕ್ಕಿದ್ರು ಮಾತಾಡಿಸ್ತೀರಾ? ನೋಡಕ್ ತುಂಬಾ ಒಳ್ಳೆಯವನ ಕಾಣಿಸ್ತಾನೆ. ಆಗಾಗ ಮೀಟ್ ಮಾಡ್ಬೇಕು. ನಮಸ್ಕಾರ ಸರ್, ಕಾಲೇಜ್ಗೆ ಹೋಗಿ ಬರ್ತಾ ಇದ್ದೀರಾ? ಹೌದು. ಅಬ್ದುಲ್ ಕಲಾಂ ಬುಕ್ ಎಲ್ಲ ಓದಿದ್ದೀರಾ? ನಾವು ಹುಟ್ಟಾಗ ನಮ್ಮನ್ನ ತಾಯಿ ಹೊರ್ತಾಳೆ, ನಾವು ಬೆಳೆಯುವಾಗ ಭೂಮಿ ಬರುತ್ತೆ. ಆದ್ರೆ ನಾವ್ ಇವೆರಡಕ್ಕೂ ಏನ್ ಸರ್ ಮಾಡಿದೀವಿ? ನೀವಾದ್ರೂ ಏನಾದ್ರೂ ಮಾಡ್ತೀರಾ ಸರ್? ನಿಮ್ ಬುದ್ಧಿನ ಹೊರಗ್ನವ್ರಿಗೆ ದಾರಿ ಎರೆಯೋ ಬದಲು ನಮ್ ದೇಶಕ್ಕೆ ಯೂಸ್ ಆಗೋ ಹಾಗೆ ಬುದ್ಧಿನ ಉಪಯೋಗಿಸ್ಬೇಕು. ನಮ್ಮಂತ ಯುವಕರಿಂದಾನೇ ಭಾರತ ಉನ್ನತ ಸ್ಥಿತಿಗೇರಕ್ಕೆ ಸಾಧ್ಯ ಸರ್. ನಮ್ಮ ಮಾತು ನಿಜ ಅಲ್ವಾ ಸರ್? ನಾನು ಬರ್ಲಾ ಸರ್? ನಿಮ್ಮನ್ನ
ಆಮೇಲೆ ಮೀಟ್ ಮಾಡ್ತೀನಿ. ಓಕೆ ಬಾಯ್, ಬರ್ತೀನಿ. ಬಾಯ್ ಸರ್. ಅಮ್ಮ ನಂಗೆ ಆಶೀರ್ವಾದ ಮಾಡಿ. ವರ್ಷ ಯಾವ್ದು ನಾನು ನೋಡಿದ್ರೆ ಸಾಲ ಮಾಡಿ ಮದ್ವೆ ಮಾಡಿದ್ದೀನಿ. ನೀನ್ ನೋಡಿದ್ರೆ ಇವ್ಳ ಕಾಲಿಗೆ ಬೀಳ್ತಾ ಇದೆಯಾ? ಇವ್ಳದಂತೂ ಬುದ್ಧಿ ಇಲ್ಲ. ನಿನಗಾದ್ರೂ ಬುದ್ಧಿ ಬೇಡವಾ? ದೊಡ್ಡಾಗ ಆಶೀರ್ವಾದ ಮಾಡಕ್ ಬಂದ್ಬಿಟ್ಲು. ಇವಳು ಆಶೀರ್ವಾದ ಮಾಡಿದ್ರೆ ಚೆನ್ನಾಗಿರಲ್ವನ? ಬಾರ ಸುಮ್ನೆ. ಸುಮ್ಕಿರೋದು ಬಿಟ್ಬಿಟ್ಟು ನಿನಗೆ ಯಾಕೆ ಬೇಕು ಈ ಊರು ಮುಸಾಫ್ರಿ ಅಲ್ಲ? ಗಂಡ ಸತ್ತವಳು ಅಂತ ಚುಚ್ಚಿ ಮಾತಾಡ್ತವ್ರೆ. ಅಪ್ಪ ಸತ್ರೆ ನೀನೇನಮ್ಮ ಮಾಡ್ತೀಯ? ನಿನ್ ಕೈಲಿ ಆಶೀರ್ವಾದ ಮಾಡಿಸ್ಕೊಳ್ಳೋ ಯೋಗ್ಯತೆ ಅವ್ರಿಗಿಲ್ಲ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ನನ್ನ ಹಣೆ ಬರ ಕಣಪ್ಪ. ಇನ್ನು ಏನೇನ್ ನೋಡ್ಬೇಕು ಏನೋ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಾನ್ವಿತಂ. ಅರ್ಚಕರೇ, ಪಾರ್ವತಿ ಹೆಸರಿನ ಮೇಲೆ ಅರ್ಚನೆ ಮಾಡಿ. ಪಾರ್ವತಿ ತೋಳಿ ನಿಮ್ಮ ಮಗ ಚಿನ್ನದಂತವನು ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಾನೆ. ಯಾರೇ ನನ್ ಕಂದನ್ 100 ವರ್ಷ ಚಂದಾಗಿಟ್ಟಿರಪ್ಪ. ಹಾಯ್ ರಘು. ಹಾಯ್. ಯಾರಪ್ಪ ಇವಳು? ನನ್ ಜೊತೆ ಕಾಲೇಜಲ್ಲಿ ಓದ್ತಿದ್ದಾಳಮ್ಮ. ಹೆಸರು ಪೂಜಾ ಅಂತ. ಓಹೋ ಹಂಗ.
ರಘು ಕರೇಂದ್ರವನಿತಾ ಲೋ ಮಗ ಅಪ್ಪ ರಘು ಅಮ್ಮ ಏನೋ ಮಗ ನೀನು ನಡಿ ನಡಿ ಅಲ್ಲ ಕಣು ಮಗ ನೀನ್ ಇದ್ದಕ್ಕಿದ್ದಂಗೆ ಹಂಗ್ ನಿಂತ್ಕೊಂಡ್ಬಿಟ್ರೆ ನನಗ್ ಗಾಬರಿ ಆಗಕ್ಕಿಲ್ವಾ ಅಮ್ಮ ಒಂದ್ ನಿಮಿಷ ನಿಂತ್ಕೊಳ್ಳಿಮ್ಮ. ಏನವ್ವ ಇವತ್ ನನ್ ಬರ್ಡೇ, ನನಗೆ ಆಶೀರ್ವಾದ ಮಾಡಿಮ್ಮ. ಸರಿ ಕಣವ 100 ವರ್ಷ ಸಂದಪ್ಪ ರಘು ಬಿಡುವಾಗಿದ್ದಾಗ ಮನೆ ಸರಿ. ಬರ್ಲವ ಆಯ್ತಮ್ಮ. ಪಾರ್ವತಕ್ಕ ಪಾರ್ವತಕ್ಕ ಒಂದ್ ನಿಮಿಷ ನಿಂತ್ಕೊಳ್ಳಿ 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 ಬಂದೆ ಏನವ್ವ ಪಾರ್ವತಕ್ಕ ನಿನ್ನ ಮಹಿಳಾ ಸಂಘದವ್ರು ಬರ ಹೇಳಿದ್ರು. ಇಲ್ಲ ನಿಂತ್ಕ ಪಾರ್ವತಕ್ಕ. ಅವರೇ ನಮಸ್ಕಾರ ಕಣವ್ವ. ನಮಸ್ಕಾರಮ್ಮ. ಪಾರ್ವತಕ್ಕ ಅಂದ್ರೆ ಇವ್ರಿಯ. ಏನಮ್ಮ ತುಂಬಾ ಕಷ್ಟದಲ್ಲಿದೆಯಂತೆ? ಹಾಗೆಲ್ಲ ಹೆದರ್ಕೋಬೇಡ. ನಾನ್ ನಿನಗ್ ಬೇಕಾದ್ರೆ ಏನಾದ್ರು ಸಹಾಯ ಮಾಡ್ತೀನಿ. ನಿನ್ಗೆ ಏನ್ ಕೆಲ್ಸ ಗೊತ್ತಿದ್ದು ಅದನ್ನ ಮಾಡು. ನಿನ್ಗೆ ಎಷ್ಟು ಬೇಕೋ ಹಣ ಕೇಳು. ನಾನ್ ನಮ್ಮ ಮಹಿಳಾ ಸಂಘದಿಂದ ಅದನ್ನ ಕೊಡಿಸ್ಕೊಡ್ತೀನಿ. ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೋ, ಗೊತ್ತಾಯ್ತಾ? ನಾವ್ ಹೆಣ್ಣು ಮಕ್ಳು ಅಬಲೆಯರಲ್ಲ ಅನ್ನೋದನ್ನ ಈ ಪ್ರಪಂಚಕ್ಕೆ ತೋರ್ಸೋಣ. ನಮ್ಮ ಕರ್ನಾಟಕದ ವಿಧಾನಸಭೆಯಲ್ಲಿ ಮೊದಲನೇ ಸಭಾಪತಿ ಆಗಿರೋದು ಶ್ರೀ ಶಾನಾದೇವಿಯವರು ಅಂತ ನಿಂಗೆ ಗೊತ್ತಿರ್ಬೇಕು. ಅವ್ರನ್ನೆಲ್ಲ ನೋಡಿ ನಾವು ಧೈರ್ಯ ತಂದ್ಕೋಬೇಕಮ್ಮ. ನಮ್ಮ ಮಹಿಳಾ ಸಂಘ ಇದೆಯಲ್ಲ, ಅದು ಕತ್ಲಲ್ಲಿರೋರ್ನ ಬೆಳಕಿಗೆ ತರ್ಬೇಕು ಅಂತ ತುಂಬಾ ಹೋರಾಟ ಮಾಡ್ತಾ ಇದೆ. ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆಮ್ಮ. ಅದಕ್ಕೆ ನೀವೆಲ್ಲರೂ ಧೈರ್ಯವಾಗಿ ಮುಂದೆ ಹೆಜ್ಜೆ ಇರ್ಬೇಕು. ಯೋಚನೆ ಮಾಡ್ಬೇಡ. ನೀವಿಷ್ಟು ಧೈರ್ಯ ಕೊಡ್ತಿರಲ್ಲವ, ಬರ್ತೀವಿ ಕಣವ, ಅಷ್ಟೇ ಸಾಕು. ನಮ್ ಜೀವನದಲ್ಲಿ ಇಂತ ಒಂದು ಬಿಲ್ಡಿಂಗ್ ಕಟ್ಸಕ್ ಆಗೋದಿಲ್ಲ ಅಲ್ವಾ? ಯಾಕಾಗಲ್ಲ? ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲಸ ಸಿಕ್ಕಿದ್ರೆ ನಾವು ಇಂತ ಬಿಲ್ಡಿಂಗ್ ಕಟ್ಸ್ಬೋದಲ್ವಾ? ನೋಡ್ಕೊಂಡು ಹೇಳಿ. ಹಾಯ್ ಪ್ರಕಾಶ್. ಹಾಯ್, ಹೌ ಆರ್ ಯು? ಐ ಆಮ್ ಫೈನ್. ಬಾಮ ಕುತ್ಕೋ. ಏನಮ್ಮ ಸಂಡೆ ಸೈಲೆಂಟ್ ಆಗಿ ಕೂತ್ಕೊಂಡಿದ್ಯಾ? ಎಲ್ಲಮ್ಮ ಫ್ರೆಂಡ್ಸ್? ಅದ್ ಬಿಡು, ರಾಜಿಯಲ್ಲಿ ಅದು ಹಾಕಮ್ಮ ಇಡ್ತೀಯ. ರಾಜು ಪೂಜೆಯಿಂದ ಬಿದ್ದವನೆ, ಪೂಜಾ ರಾಜು ಇಂದ ಬಿದ್ದವಳೆ. ಇವರಿಬ್ಬರದು ಒಂದ್ ರೀತಿ ಹೇಳ್ಬೇಕಂದ್ರೆ ಹಳೆ ಕಾಲದ ಫಿಲಿಂ ಲವ್ ಸ್ಟೋರಿ ಆಗ್ಬಿಟ್ಟಿದೆ ಅಮ್ಮ. ಅಂದ್ರೆ ಒಂದ್ ರೀತಿ ಟ್ರಯಾಂಗಲ್ ಲವ್ ಸ್ಟೋರಿ ಅಂತಾರಲ್ಲ, ಹಂಗ ಮಗ? ಸರಿಯಾಗಿದೆ ಅಮ್ಮ. ಓಕೆ, ಕೂಡಿಸ್ತಾವಳ? ನಿನ್ನೂ ಏನಾಯ್ತು? ನೋಡ ಮಗ, ಈ ಪ್ರೀತಿ ಮೇಲೆ ನನಗೆ ನಂಬಿಕೆ ಇಲ್ಲ ಕಣ. ಹೌದಾ? ನೀನ್ ಎಲ್ಲಿ ರಾಜು ತರ ಹುಡುಗಿಯಿಂದ ಬಿದ್ದು ಒದ್ದಾಡ್ತಾರ್ತೀಯ ಅನ್ಕೊಂಡೆ. ನೀನ್ ಬಚಾವದೆ ಬಿಡು. ಮುಂದೇನ್ ಮಾಡ್ಬೇಕಂತಿದ್ದೀಯಾ ಹೇಳ್ ಮಗ. ಮುಂದೆ ನನ್ನ ಜೀವನದಲ್ಲಿ ನಮ್ಮ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊಂಡು ಬಿಸ್ನೆಸ್ ನ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಕಣ. ಬೇಗ ಒಟ್ಟಿನಲ್ಲಿ ಸೇಫ್ ಅದಲ್ಲ, ಅಷ್ಟು ಸಾಕ್ ಮಗ. ಯಾಕ ಮಗ, ಆ ಪೂಜಾ ರಿಚ್ ಫ್ಯಾಮಿಲಿ ಹುಟ್ಟಿ ಆ ರಘುವಿಂದ ಬಿದ್ದಾಳಲ್ಲ, ಅವಳಿಗೆ ಬುದ್ಧಿವೇ ಕಣ. ಯಾಕ ಈ ರೀತಿ ಮಾಡ್ತಾರಲ್ಲ? ಅವಳೆಂತವಳ ಏನಂತೀಯ? ಇಂಥ ಹುಡುಗಿರಿಂದ ಪ್ರಾಬ್ಲಮ್ ಕಣ ಮಗ. ನೋಡ್ ಮಗ, ಲವ್ ಅನ್ನೋದು ಬಡವ ಶ್ರೀಮಂತ ಅಂತ ನೋಡ್ಕೊಂಡ್ ಬರಲ್ಲ. ಅದ್ ಯಾವಾಗ ಯಾರನ್ನ ಬರುತ್ತೋ ಗೊತ್ತಾಗಲ್ಲ. ಬರುವಾಗ ಯಾಕೆ ಬಂದೆ ಅಂತ ಕೇಳಕ್ಕಾಗಲ್ಲ, ಹೋಗುವಾಗ ಯಾಕೆ ಹೋದೆ ಅಂತಾನು ಕೇಳಕ್ಕಾಗಲ್ಲ. ಅದೇ ಏನು ಹೇಳ್ತಾರಲ್ಲ, ಪ್ರೀತಿ ಕಣ್ಣಿಲ್ಲ ಅಂತ. ಓಕೆ ಮಗ, ಬರ್ತೀನ. ಓಕೆ ಮಗ, bye.
ಪ್ರಕಾಶ್, ಬಾ ಬಾ ಬಾ. ಆಯ್ತು ಚಿಕ್ಕಪ್ಪ. ಏನು ಅರ್ಜೆಂಟಾಗಿ ಬರ ಹೇಳಿದ್ರೆ ಏನ್ ಸಮಾಚಾರ? ಮೊದ್ಲು ಕೂತ್ಕೊ ಹೇಳ್ತೀನಿ. ಇರ್ಲಿ ಚಿಕ್ಕಪ್ಪ, ಹೇಳಿ. ನಂಗೆ ಟೈಮ್ ಆಯ್ತು, ಹೋಗ್ಬೇಕು. ಯಾಕಪ್ಪ ಹಿಂಗಾಗ್ತಾ ಇದೆ ಈ ನಡುವೆ? ನಮ್ಮಪ್ಪ ಏನಾದ್ರು ಹೇಳಿದಾರ? ನೀವೇ ನನ್ನ ಪ್ರಶ್ನೆ ಮಾಡ್ತಾ ಇದ್ದೀರಾ? ಅವ್ರೇನು ಹೇಳಿಲ್ಲ. ಮತ್ತೆ ನೀನ್ ಚಿಕ್ಕ ಹುಡುಗ, ಜಾಗ್ರತೆಯಾಗಿರ್ಬೇಕು. ನನ್ನ ಜಾಗೃತಿ ಬಗ್ಗೆ ನೀವ್ ಹೇಳ್ಬೇಡಿ, ನನಗೆ ಗೊತ್ತು ಹೇಗಿರ್ಬೇಕು ಅಂತ. ನಾನು ನಿನ್ ಚಿಕ್ಕಪ್ಪ, ನಿನ್ ಮನ್ಸಲ್ಲಿ ಇಟ್ಕೋ. ನೀವ್ ಯಾರಾದ್ರೂ ಅದ್ರ ಬಗ್ಗೆ ನಂಗೆ ಚಿಂತೆ ಇಲ್ಲ. ನಾನ್ ಸರಿಯಾಗಿದ್ದೀನಿ ಚಿಕ್ಕಪ್ಪ. ನೀನು ದೊಡ್ಡವನಾಗ್ಬಿಟ್ಟೆ, ಅದಕ್ಕೆ ಹಿಂಗ್ ಮಾತಾಡ್ತೀಯ. ಇಲ್ಲ, ಆಗಲ್ಲ ಚಿಕ್ಕಪ್ಪ. ಮತ್ತೇನಪ್ಪ, ನಿನ್ ಬಗ್ಗೆ ತುಂಬಾ ದೂರಿದೆ. ಇಲ್ಲ, ನಿಮ್ಮ ಹತ್ರ ಇವೆಲ್ಲ ಯಾರು ಹೇಳಿದ್ದು? ನಾನಂಗಲ್ಲ. ಬೇರೆಯವ್ರ ಮಾತಾಡ ಕೇಳ್ಕೊಂಡು ನನ್ ಬಗ್ಗೆ ತಪ್ಪು ತಿಳ್ಕೊಬೇಡಿ. ನಾನ್ ಯಾರ ಮಾತು ಕೇಳಿಲ್ಲ. ನಾನೇ ಕಣ್ಣಾರು ನೋಡಿ ನಿನ್ನ ವಿಚಾರಿಸ್ತಾ ಇರೋದು, ಗೊತ್ತಾಯ್ತಾ? ನಾನು ನಿನ್ ಚಿಕ್ಕಪ್ಪ. ನಿನ್ ಪ್ರಾಬ್ಲಮ್ ಏನಿದೆ ಅಂತ ಹೇಳು, ಅದನ್ನ ನಾನು ಸರಿಪಡಿಸ್ತೀನಿ. ಅದನ್ನ ಬಿಟ್ಟು ನೀನ್ ತರಲೆ ಮಾಡ್ಬೇಡ. ಚಿಕ್ಕಪ್ಪ, ನಾನು ಯಾವುದೇ ಕಾರಣಕ್ಕೂ ತರಲೆ ಮಾಡೋದಲ್ಲ. ನನ್ನ ನಂಬು ಚಿಕ್ಕಪ್ಪ. ನಿನ್ ಮೇಲೆ ನನ್ಗೆ ನಂಬಿಕೆ ಇದೆ, ನೀನು ಒಳ್ಳೆಯವನೇ. ಆದ್ರೂ ಬೇರೆಯವ್ರ ಮಾತೆಲ್ಲ ಕೇಳ್ಕೊಂಡು ನಾನು ವಿಚಾರಿಸ್ತಾ ಇದ್ದಾರಲ್ಲ, ಮನಸ್ಸು ತುಂಬಾ ಬೇಜಾರಾಗಿದೆ ಚಿಕ್ಕಪ್ಪ. ಆದ್ರೂ ಅವ್ರ ಮಾತು ಕೇಳಿ ನನ್ನ ತಪ್ಪು ತಿಳ್ಕೊಬೇಡ ಚಿಕ್ಕಪ್ಪ. ಸರಿಯಾಗಿ ಕೂತ್ಕೊಬೇಕು, ಪಾಠ ಕೇಳಬೇಕು. ಇಲ್ಲ ಅಂದ್ರೆ ನಮಸ್ಕಾರ ಸರ್. ನೋಡಿ ಸರ್, ಅಲ್ಲೊಂದು ಬಾವಿ ಇದೆ, ಅಲ್ಲೊಂದು ರೋಡು ಇದೆ. 4 ಕಿಲೋಮೀಟರ್ ದೂರ ನೀರು ಹಿಡಿಯಕ್ ಹೋಗ್ತಾರೆ ಸರ್. ಅದನ್ನ ನಾವು ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಯಾಕೆ ನೀರು ಎಲಿಬೇಕು? ಇವ್ರಿಗೆ ಯಾರಿಗೂ ಅರ್ಥನೇ ಆಗಲ್ಲ ಸರ್. ನಮ್ಮ ಮನೆ ತರನೇ ಅಲ್ವಾ ಸರ್ ಸರ್ಕಾರ? ನಾವೇ ಸರ್ಕಾರ ಅಲ್ವಾ? ನಮ್ಮ ಮನೆನೇ ಹ್ಯಾಕ್ ಶುದ್ಧವಾಗಿ ಇಟ್ಕೊಂಡಿರ್ತೀವೋ ಹಾಗೆ ನಮ್ ದೇಶನೂ ಶುದ್ಧವಾಗಿ ಇಟ್ಕೊಂಡಿರ್ಬೇಕು ಸರ್, ಅಲ್ವಾ ಸರ್? ಬರಲ್ಲ ಸರ್? ಸರ್, ಮರಿಬೇಡಿ ಸರ್, ನಿಮ್ಮಂತ ಯುವಕರು ನಮ್ ದೇಶಕ್ಕೆ ಬೇಕೇ ಬೇಕು. ಮರಿಬೇಡಿ ಸರ್. ಬರ್ಲಾ? ಬರ್ತೀನಿ, ಬಾಯ್. ಹುಟ್ಟಿದರೆ ಕನ್ನಡದಲ್ಲಿ ಹುಟ್ಟಬೇಕು, ಬಿಟ್ಟಿದ್ದಾರೆ. ಇವನ್ ತರ ಎಲ್ರು ಸ್ವಲ್ಪ ಜವಾಬ್ದಾರಿ ತಗೊಂಡ್ರೆ ನಮ್ ದೇಶ ಖಂಡಿತ ಉದ್ಧಾರ ಆಗುತ್ತೆ. ಎಂಥ ದೇಶಭಕ್ತ. ಹಲೋ ಪೂಜಾ. ಹಲೋ. ಇವತ್ತು ನನ್ ಹುಟ್ಟಬ್ಬ. ಬೆಳಿಗ್ಗೆಯಿಂದ ನಿನ್ಗೋಸ್ಕರ ಕಾಯ್ತಿದ್ದೀನಿ. ನೀನಾಗ್ ಲೇಟಾಗಿ ಬರ್ತಾ ಇದೀಯಾ? ನನಗೋಸ್ಕರ ಕಾಯ್ತಿದ್ಯಾ? ಯಾಕೆ? ನೀನ್ ಯಾಕೆ ನನಗೋಸ್ಕರ ಕಾಯ್ಬೇಕು? ಬೇಗ ನನ್ನ ಲವ್ ಮಾಡಕ್ ಒಪ್ಕೋ. ಎಷ್ಟ್ ಲೇಟ್ ಮಾಡ್ತೀಯೋ ಅಷ್ಟೇ ನಿನಗೆ ಟಾರ್ಚರ್ ಕೊಡ್ತಾನೆ ಇರ್ತೀನಿ. ಬೇಗ ಒಂದ್ ನಿರ್ಧಾರಕ್ಕೆ ಬಾ. ಓಕೆ, ಬಾಯ್. ಆಗಲ್ವಾ? ಹಂಗೇನು ಇಲ್ಲ ಕಣ್ಮಗ, ನೀವ್ ಓದ್ಕೊಪ್ಪ. ರಘು, ತಗಮಗ ಕಾಫಿ ಕುಡಿ. ಚೆನ್ನಾಗಿ ಓದ್ತೀನಮ್ಮ.
ಇದ್ದೀರಾ? ಏನ್ ಹೇಳಿಮ್ಮ? ಇವತ್ತು ಸಂಡೇ, ಕಾಲೇಜಲ್ಲಿ ಯಾರೂ ಇರಲ್ಲ. ನಾನು ಈ ಕಾಲೇಜ್ ಬಿಟ್ಟು ಹೋಗ್ತಾ ಇದ್ದೀನಿ. ಈ ಪ್ರಶಾಂತವಾದ ಕಾಲೇಜ್ನ ನೋಡ್ಬೇಕು ಅನಿಸ್ತಿದೆ. ಯಾವಾಗ ಕಾಲೇಜ್ ಮುಗಿತಾಯ್ತು ಅಂತ ಯೋಚನೆ ಮಾಡೋ ಹುಡುಗರ ಮಧ್ಯೆ ನೀನೊಂದು ವಿಚಿತ್ರವಾದ ಹುಡುಗಿ ಕಣಮ್ಮ. ಹೋಗಿ ಕಾಲೇಜ್ ನೋಡಿ. ಥ್ಯಾಂಕ್ ಯು. ಹಲೋ ಹಲೋ ಪೂಜಾ, ನಾನು ರಘು ಮಾತಾಡ್ತಾ ಇದ್ದೀನಿ. ಎಲ್ಲಿದ್ಯಾ? ನಾನು ಕಾಲೇಜಲ್ಲಿ ಇದ್ದೀನಿ. ಇವತ್ತು ಸಂಡೇ, ಕಾಲೇಜ್ಗೆ ಹೋಗಿದ್ಯಾ? ಮನಸ್ಸಿಗೆ ಯಾಕೋ ಬೇಜಾರಾಯ್ತು, ಅದಕ್ಕೆ ಬಂದೆ. ಆಮೇಲೆ ಮಾತಾಡ್ತೀನಿ. ಹಲೋ ಹಲೋ. ಏನ್ ವಾಚ್ಮ್ಯಾನ್, ನಿನಗೆ ಬೋರ್ ಆಗ್ತಾ ಇದೆಯಾ? ಕಾಲೇಜ್ಗಿನ ಯಾರು ಬಂದಿಲ್ವಾ? ಮಗ, ಇವತ್ತು ಸಂಡೇ ಕಣ, ಸುಮ್ಮನೆ ಯಾಕೆ ಅವನ್ನ ಕಿಚಾಯಿಸ್ತೀಯಾ? ಯಾಕೆ ಇವತ್ತು ಯಾರು ಬರಕಿಲ್ಲ ಅನ್ಕೊಂಡಿದ್ದೀರಾ? ಕಾಲೇಜಲ್ಲಿ ಚೆನ್ನಾಗಿ ಓದೋ ಹುಡುಗಿ ಪೂಜಾ ಬಂದವಳೆ. ಪೂಜಾನ? ಏ ಮಚ್ಚ, ಪೂಜಾ ಬಂದವಳೆ ಅಂತ ಹೇಳ್ತಾವನೆ. ನೀವು ಕಾಲೇಜು ಯಾವಾಗ ಮುಗಿತಾಯ್ತು ಅಂತ ಕಾಯ್ತಾ ಇದ್ದೀರಾ. ಆದ್ರೆ ಆ ಹುಡುಗಿ ಕಾಲೇಜ್ ಬಿಟ್ಟು ಹೋಗಕ್ಕಾಗ್ದೆ ಓಡಾಡಿದ್ದು ಜಾಗ, ಕುಳಿತಿದ್ದು ಜಾಗ ನೋಡಕ್ ಬಂದೈತೆ. ಚೇಚೆ, ಇದೆಲ್ಲ ನಿಮ್ ಹತ್ರ ಏನ್ ಹೇಳೋದು ಬಿಡಿ. ಅದು ನಿಜಾನೇ, ನಾವು ಕೆಲವು ವಿಷಯನ ಸರಿ ಅಂತ ತಿಳ್ಕೊಳ್ಳೋದು ಒಂದು ತಪ್ಪು. ನನಗೂ ಒಂದು ಸ್ಮಾಲ್ ಫೀಲಿಂಗ್ ಬಂದಿದೆ. ನಾನು ಒಂದ್ಸಾರಿ ಕಾಲೇಜ್ ನೋಡ್ಬೇಕು, ಆಗ್ಲಾದ್ರೂ ನನ್ನ ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ನೋಡೋಣ. ಸರಿ, ಹೋಗ್ಬನ್ನಿ. ನನಗೂ ಹೊಸಿ ಕೆಲಸ ಐತೆ, ನಾನು ಹೋಗ್ಬರ್ತೀನಿ. ನಡೀರಿ. ಹಲೋ ಪೂಜಾ. ಅಮ್ಮಗೇನಾಯ್ತು? ಅಮ್ಮ ಚಕ್ಕರ್ ಬಂದ್ಬಿಟ್ಬಿಟ್ರು, ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಸೇರಿಸಿದೀವಿ. ಡಾಕ್ಟರ್, ನಮ್ಮಮ್ಮ ಹೇಗಿದ್ದಾರೆ? ನೋಡಪ್ಪ, ನಿಮ್ ತಾಯಿ ತುಂಬಾ ಸೀರಿಯಸ್ ಕಂಡೀಷನ್ ಇದ್ದಾರೆ. ತಕ್ಷಣ ಆಪರೇಷನ್ ಮಾಡ್ಬೇಕು. 1 ಲಕ್ಷ ರೂಪಾಯಿ ಏರ್ಪಾಡು ಮಾಡು. ಸರಿ ಡಾಕ್ಟರ್. ಓಕೆ ಓಕೆ ಡಾಕ್ಟರ್. 1 ಲಕ್ಷ ರೂಪಾಯಿ ನನಗೆ ಯಾರು ಕೊಡ್ತಾರೆ? ನಾನು ಎಲ್ಲಿ ಹೋಗ್ಲಿ? ನನ್ನ ನಂಬಿ ಯಾರು ಹಣ ಕೊಡ್ತಾರೆ? ಓಕೆ ಓಕೆ, ಐ ವಿಲ್ ಡು ಇಟ್. ಓಕೆ ಓಕೆ. ನಮಸ್ಕಾರ ನಮಸ್ಕಾರ. ನಾನು BSc ಓದಿದ್ದೀನಿ ಸರ್. ನಮ್ಮ ತಾಯಿಗೆ ಹಾರ್ಟ್ ಆಪರೇಷನ್ ಮಾಡಿಸ್ಬೇಕು. ಈ ಸರ್ಟಿಫಿಕೇಟ್ ಇಟ್ಕೊಂಡು 1 ಲಕ್ಷ ರೂಪಾಯಿ ಲೋನ್ ಕೊಡಿ ಸರ್. ಕೂತ್ಕೋಬಾರ್ದೆ? ಓ, ಕಂಗ್ರ್ಯಾಚುಲೇಷನ್ಸ್. ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದೀರಾ. ಆದ್ರೆ ತಕ್ಷಣಕ್ಕಂತೂ ಲೋನ್ ಕೊಡೋಕ್ಕಾಗಲ್ಲ. ಅದಕ್ಕೆಲ್ಲ ಫಾರ್ಮಾಲಿಟೀಸ್ಗಳಿವೆ. ಅಟ್ಲೀಸ್ಟ್ 1 ತಿಂಗಳಾದ್ರೂ ಬೇಕಾಗುತ್ತೆ. ನಿಮ್ಗೆ ಗೊತ್ತಿರೋ ಯಾರಾದ್ರೂ VIP ಗಳಿದಾರಾ? ಇಲ್ಲ ಸರ್, VIP ಗಳ ಪರಿಚಯ ಇಲ್ಲದ ಮೇಲೆ ನನಗೆ ಲೋನ್ ಕೊಡೋಕ್ಕಾಗಲ್ಲ. ಸಾರಿ ಕಣಪ್ಪ, ತಕ್ಷಣಕ್ಕೆ ನನಗೇನು ಮಾಡೋಕ್ಕಾಗಲ್ಲ. ಏನ್ ಮಾಡೋದು? ಬಾರೋ, ನಾನಿದ್ದೀನಿ. ನೋಡಿ, ಇವರೆಲ್ಲ ನನಗೆ ಹೇಳಿದ್ದಾರೆ, ತಗೊಳ್ಳಿ ದುಡ್ಡನ್ನ. ಮೊದಲು ನಿಮ್ ತಾಯಿಗೆ ಆಪರೇಷನ್ ಮಾಡಿಸಿ. ತಗೊಳ್ಳಿ. ಥ್ಯಾಂಕ್ ಯು ಸರ್. ಬರ್ತೀವಿ ಸರ್. ನಮಸ್ಕಾರ ನಮಸ್ಕಾರ.
ನಮಸ್ಕಾರ ಡಾಕ್ಟರ್. ತಗೊಳ್ಳಿ ಡಾಕ್ಟರ್ ಹಣನ. ನಮ್ಮ ತಾಯಿಗೆ ಆಪರೇಷನ್ ಮಾಡಿ ಪ್ಲೀಸ್. ಪೂಜಾ ಅನ್ನೋ ಹುಡುಗಿ ಹಣ ಕಟ್ಟಿದಾಳೆ. ನಿಮ್ ತಾಯಿಗೆ ಆಪರೇಷನ್ ಮಾಡಾಯ್ತಪ್ಪ. ಹೋಗಿ ನೋಡಿ. ಪೂಜಾನ ಸಾಕು. ಹೇಗಿದ್ಯಮ್ಮ? ನಿನ್ಗೇನು ಆಗಿಲ್ಲ ತಾನೆ? ನನಗೇನು ಆಗಿಲ್ಲ ಕಣ್ಮಗ. ಪೂಜಾ ಇಲ್ದೆ ಹೋಗಿದ್ದಿದ್ರೆ ನನಗೇನಾಯ್ತಿತ್ತೋ ಏನೋ. ಸರಿಯಾದ ಟೈಮ್ಗೆ ದುಡ್ಡು ಕಟ್ಟವಳೆ. ಏನ್ ರಘು, ಅಮ್ಮನ ಆಸ್ಪತ್ರೆಗೆ ಸೇರ್ಸಿದ್ಯಾ? ದುಡ್ಡಿಲ್ಲ ಅಂತ ಒದ್ದಾಡ್ತಾ ಇದೀಯಾ? ಒಂದ್ ಮಾತ್ ನನ್ನನ್ ಕೇಳಿದಿದ್ರೆ ನಾ ಕೊಡ್ತಾ ಇರ್ಲಿಲ್ವಾ? ಸಂಡೇ ಫೋನ್ ಮಾಡ್ತಾ ಇದ್ರೆ ನಂಗೆ ಗೊತ್ತಾಗಿತ್ತು. ಥ್ಯಾಂಕ್ಸ್ ಪೂಜಾ. ನಿಮ್ ಸಹಾಯನ ನನ್ ಲೈಫಲ್ಲಿ ಮರೆಯೋದಿಲ್ಲ. ತಗೋ ಪೂಜಾ, ನಿನ್ ಹಾಸ್ಪಿಟ್ಲ್ ಕಟ್ಟಿದ್ ದುಡ್ಡು. ನೀನ್ ಹಣ ವಾಪಸ್ ಕೊಡ್ತೀಯ ಅಂತ ನನ್ ಕಟ್ಲಿಲ್ಲ ರಘು. ಅಮ್ಮನ್ ಕಾಪಾಡ್ಬೇಕಾಗಿದ್ದು ನನ್ ಕರ್ತವ್ಯ. ನೀನ್ ಅರ್ಥ ಮಾಡ್ಕೋತೀಯ ಅಂತ ನಾನು ಅನ್ಕೊಂಡೆ. ಆದ್ರೆ ನೀನು ಹೇಗಿದ್ದಾರೆ ನಿಮ್ಮಮ್ಮ? ಓಕೆ, ಇವ್ರನ್ನ ಇವತ್ತೇ ಡಿಸ್ಚಾರ್ಜ್ ಮಾಡ್ತಿದ್ದೀವಿ. ನೀವು ಮನೆ ಕರ್ಕೊಂಡು ಹೋಗ್ಬೋದು. ಅಮ್ಮ, ನಿಮ್ ಮನೆಗೆ ಹೋದ್ಮೇಲೆ ತುಂಬಾ ಚೆನ್ನಾಗಿ ರೆಸ್ಟ್ ತಗೋಬೇಕು, ಆಯ್ತಾ? ಆಯ್ತು ಡಾಕ್ಟ್ರೆ. ಬರ್ತೀನಿ. ಥ್ಯಾಂಕ್ ಯು ಡಾಕ್ಟರ್. ಬರ್ತೀನಪ್ಪ. ದೇವತೆ ಈ ತಾಯಿಯ ಸೇವೆ
ಸರ್ ಇವನ್ನ ದೇವ್ರೆ. ಆವಾಗ್ಲಿಂದ ಉಗಿತಾನೆ ಅವನೇ. ನಾವು ಒಳ್ಳೆ ಜನ ನಾವೇ ಸುಮ್ಮನೆ ನಿಂತ್ಕೊಂಡಿದೀವಿ. ಇಂಥವ್ರಿಂದಲೇ ಸರ್ ನಮ್ಮ ಇಂಡಿಯಾ ಹೆಂಗಾಗಿರೋದು. ನಿಂತ್ಕೊಂಡಿರೋದೇ 10 ನಿಮಿಷ ಅಂತದ್ರಲ್ಲಿ ಸಿಕ್ಕಾಪಟ್ಟೆ ಉಗಿತಿದೆಯಲ್ಲಿ ಗಾಳಿಲಿ ಸೇರ್ಕೊಂಡ್ರೆ ನಮ್ಮೆಲ್ರಿಗೂ ಎಫೆಕ್ಟ್ ಆಗೋದಿಲ್ವಾ? ನಿಮ್ಗೊಂಚೂರು ಫೀಲ್ ಆಗಲ್ವಾ? ಆ? ಯಾರ ನೀನು? ಇವನೇ ನಿನ್ ರಿಲೇಷನ್? ಹೋಗ, ಇವನ್ ಮೆಂಟ್ಲು ಕಣ್ರಿ. ಸಾರಿ ರಘು, ಮೆಂಟ್ಲಾಗಿರೋ ಅವನಿಗೆ ಇಷ್ಟೊಂದು ಕಾಳಜಿ ಇರುವಾಗ ನಾನೊಬ್ಬ ಪ್ರಿನ್ಸಿಪಾಲ್ ಆಗಿ ನನಗೆಷ್ಟಿರ್ಬೇಕು? ಸಾರಿ ರಘು. ಗುಡ್ ಮಾರ್ನಿಂಗ್ ಸರ್. ಓ, ಕೂತ್ಕೊಳ್ಳಿ. ಸಿಟ್ ಡೌನ್ ಪ್ಲೀಸ್. ಥ್ಯಾಂಕ್ ಯು ಸರ್. ವೆರಿ ಗುಡ್. ಒಳ್ಳೆ ಕ್ವಾಲಿಫಿಕೇಶನ್ ತಗೊಂಡಿದ್ದೀರಾ. ಒಳ್ಳೆ ಎಸ್ ಸರ್. ಓಕೆ ಸರ್. ಸಾರಿ, ಮಿನಿಸ್ಟ್ರಿ ಕಡೆಯಿಂದ ಫೋನ್ ಬಂದಿತ್ತು. ಅವ್ರ ಕಡೆಯವ್ರು ಯಾರೋ ಇದಾರಂತೆ, ಅವ್ರಿಗೆ ಕೆಲಸ ಕೊಡ್ಬೇಕಂತೆ. ಐ ಆಮ್ ವೆರಿ ಸಾರಿ ಸರ್. ಏನ್ ರೆಕಮೆಂಡೇಶನ್ ಸರ್? SSLC ಓದಿರೋರಿಗೆ ಒಳ್ಳೆ ಜಾಬಾ? ನಾನು ಡಿಗ್ರಿ ಓದಿದ್ದೆ ಸರ್, ಕಷ್ಟಪಟ್ಟು ಓದಿದ್ದೀನಿ. ಇಷ್ಟೊಂದು ಕಷ್ಟಪಟ್ಟು ಓದಿ ಇಷ್ಟೊಂದು ಒಳ್ಳೆ ಮಾರ್ಕ್ಸ್ ತಗೊಂಡವ್ರಿಗೆ ಕೆಲಸ ಇಲ್ಲ ಅಂತ ಹೇಳ್ತಿರಲ್ಲ ಸರ್, ಇದು ನ್ಯಾಯನ ಸರ್? ಸರ್, ಬೆಳಗ್ಗೆ 7 ಗಂಟೆಯಿಂದ ಕ್ಯೂನಲ್ಲಿ ಇದ್ದೀನಿ ಸರ್. ತಿಂಡಿನೂ ತಿಂದಿಲ್ಲ ಸರ್. ಹೊಟ್ಟೆ ಹಶ್ವಾದ್ರೂ ಊಟನೂ ಮಾಡಿಲ್ಲ ಸರ್. ಕೆಲಸ ಸಿಕ್ಕ ತಕ್ಷಣ ನಮ್ಮ ತಾಯಿನ ಚೆನ್ನಾಗಿ ನೋಡ್ಕೋಬಹುದು ಅಂತ ನಾನು ಎಷ್ಟೊಂದು ಆಸೆ ಪಟ್ಟಿದ್ದೆ ಸರ್. ಆದ್ರೆ ನೀವು ಏನ್ ಸರ್ ಇದಲ್ಲ? ಹಾಯ್ ರಘು. ಹಾಯ್ ಸಂಡೇ. ಹಾಯ್. ನಮ್ಮ ಅಕ್ಕನಿಗೆ ಮುಂದಿನ ತಿಂಗಳು ಮದುವೆ. ಡೌರಿ ಕೊಟ್ಟಿಲ್ಲ ಅಂದ್ರೆ ಮದುವೆನೇ ಆಗಲ್ಲ ಅಂತ ಹೇಳ್ತಿದ್ದಾರೆ ಗಂಡಿನ ಕಡೆಯವರು. ಅದಕ್ಕೆ ತುಂಬಾ ಯೋಚನೆ ಆಗಿದೆ. ನಮ್ ತಂದೆ ಬಡ್ಡಿಗೆ ದುಡ್ಡು ತಗೊಂಡ್ಬಿಟ್ಟು ಬಡ್ಡಿ ಕಟ್ಟಕ್ಕಾಗದೆ ತುಂಬಾ ಅವಸ್ಥೆ ಪಡ್ತಾ ಇದ್ದಾರೆ. ಅದೆಲ್ಲ ನಮಗ್ ಗೊತ್ತಿಲ್ಲದೆ ನಾವ್ ಇಷ್ಟ ದಿವಸ ಊರು ಸುತ್ಕೊಂಡಿದ್ವಿ ಕಣ. ಇನ್ನೂ ಕಾಲ ಮಿಂಚಿಲ್ಲ ಕಣ್ರು. ಕೆಲ್ಸ ಹುಡುಕ್ರಿ, ಖಂಡಿತ ಎಲ್ರಿಗೂ ಕೆಲಸ ಸಿಕ್ಕೇ ಸಿಗುತ್ತೆ. ನೆಕ್ಸ್ಟ್ ಟೈಮ್ ನಾನು ನಿಮ್ ಭೇಟಿ ಆದಾಗ ಎಲ್ರೂ ಒಂದೊಂದು ಕೆಲಸದಲ್ಲಿ ಇರ್ಬೇಕು. ನಾನು ಬರ್ಲಾ? ಬಾಯ್ ಬಾಯ್ ಬಾಯ್. ಹಾಯ್ ಪ್ರಕಾಶ್. ಏನು ಮಗ ನಂಗಿಂತ ಮುಂಚೆನೆ ಬಂದ್ಬಿಟ್ಟಿದೀಯಾ? ಏನ್ ಮಗ ಮಾಡೋದು? ಮನೇಲಿದ್ರೆ ತುಂಬಾ ಬೋರ್ ಕಣ. ನಿಮ್ ಶುಗರ್ ಫ್ಯಾಕ್ಟ್ರಿ ಹೋಗಲ್ವೇನೋ?
ನೀನ್ ಹೇಳೋದ್ ಸರಿ ಕಣ. ಫ್ಯಾಕ್ಟ್ರಿ ಹೋದಕ್ಕೆ ನನಗೆ ಇಷ್ಟ ಇಲ್ಲ ಕಣ. ಬೇರೆ ಏನಾದ್ರು ಮಾಡ್ತೀನೋ. ಅದೇನ್ ನನಗೂ ಹೇಳು. ಆದ್ರೂ ದುಡ್ಡಿನ ಸಮಸ್ಯೆ ಕಣ. ಲೋನ್ ಅಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಇದೆ. ಲವ್, ನೀ ಎಂದ್ಕೊಂಡಿರೋಷ್ಟು ಅಷ್ಟು ಸುಲಭ ಅಲ್ಲ ಕಣ. ಅದಕ್ಕೆಲ್ಲ ಯಾಕೆ ಮಗ ಚಿಂತೆ ಬೀಳ್ತೀಯ? ನಿಮ್ ಡ್ಯಾಡಿ ಹೆಲ್ಪ್ ಮಾಡ್ತಿದ್ರೇನೋ, ನಾವಿದೀವಲ್ಲೋ, ನಾವ್ ಹೆಲ್ಪ್ ಮಾಡ್ತೀವಿ ಮಗ. ಥ್ಯಾಂಕ್ಸ್ ಕಣ. ಆದ್ರೆ ನನ್ನಿಂದ ನಿನ್ಗೆ ಯಾಕಂದ್ರೆ ಲೋ, ಹಾಗೆಲ್ಲ ಹೇಳ್ಬೇಡ ಕಣೋ. ಒಬ್ಬ ಫ್ರೆಂಡ್ ಇನ್ನೊಬ್ಬ ಫ್ರೆಂಡ್ಗೆ ಹೆಲ್ಪ್ ಮಾಡಿದ್ರೆ ಕಣೋ ಆ ಫ್ರೆಂಡ್ಶಿಪ್ಗೆ ಅರ್ಥ, ಗೊತ್ತಾಯ್ತಾ? ಹೌದು ಮಗ, ನಮ್ ಫ್ರೆಂಡ್ಶಿಪ್ ಬಗ್ಗೆ ಇಷ್ಟೊಂದು ನಂಬಿಕೆ ಇಟ್ಕೊಂಡಿದ್ಯಲ್ಲ, ನನ್ಗೆ ಅಷ್ಟು ಸಾಕೋಣ. ನಿನ್ ಬಗ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಕಣ. ನೋಡ್ ಮಗ, ಫ್ರೆಂಡ್ಶಿಪ್ ಅಂದ್ರೆ ಇದೇ ಕಣೋ. ನಮ್ ಫ್ರೆಂಡ್ಶಿಪ್ಗೋಸ್ಕರ ನನ್ನ ಪ್ರಾಣ, ನನ್ನ ಜೀವನ ಆದ್ರೂ ಕೊಡ್ತೀನಿ ಕಣ್ರೋ. ಅದ್ ಸರಿ, ರಘು ಯಾರು ಕಾಣಿಸ್ತಾ ಇಲ್ಲ? ಅವನು ನೋಡಿದ್ರೆ ನಾನು ಮಿಟ್ ಮಾಡಿ ಕೇಳ್ರು. ಮಿಸ್ ಮಾಡಿದ್ರೆ ದಯವಿಟ್ಟು ಹೇಳ್ರು. ಸ್ಕೂಲ್ ಹೋಗುವಾಗ ನೀನಕ್ಕೆ ಯಾವಾಗ್ಲೂ ಹೇಳ್ತಾ ಇರ್ತೀಯ? ಹೋಗ ಹೋಗ, ಆಟ ಕರ್ಕೊಂಡೋಗ ಹೋಗ. ಯಾರೋ ನೀನು ಮಕ್ಳನ್ನ ಕಳಿಸ್ತಾ ಇದೀಯಾ? ಮಕ್ಳು ಯಾವಾಗ್ಲೂ ಅಳ್ತಾ ಇದ್ರಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಆಟೋದವನಿಗೆ ಕರ್ಕೊಂಡು ಹೋಗು ಅಂತ ಹೇಳಿದ್ರಲ್ಲ, ಅವ್ನು ನಿಮ್ ಪರಿಚಯ ಇದ್ದವನ? ಇದೆಲ್ಲ ನಿಂಗೆ ಬೇಡವಾದ ವಿಷಯ ಕಣ. ಹೋಗ ಹೋಗ. ಇವನು ನೋಡಿದ್ರೆ ಎಡವಟ್ಟಿದ್ದಂಗಿದ್ದಾನೆ. ಅಪ್ಪ ರಘು,
ಒಂದ್ ನಿಮಿಷ ಇರ್ ಮಗ. ಏನಮ್ಮ? ಈಗ ಹೊರಡು. ಹೋಗ್ಬಿಡ್ತೀನಮ್ಮ. ಬಟ್ಟೆ ಒಂದು ಟೀ ಕೊಡಿ. ಕೊಟ್ಟೆ ಮಾರಾಯ. ಎಂತ ಲಗು, ಕಾಲೇಜ್ ಮುಗಿದ ತಕ್ಷಣ ಈ ಕಡೆ ಕಾಣಿಸ್ಕೊಳ್ಳಿಲ್ಲ. ಪ್ರೈವೇಟ್ ಕೆಲಸನೂ ಸಿಗ್ತಾ ಇಲ್ಲ, ಗವರ್ಮೆಂಟ್ ಕೆಲಸನೂ ಸಿಗ್ತಾ ಇಲ್ಲ. ತುಂಬಾ ಕಷ್ಟದಲ್ಲಿದ್ದೀನಿ ನಾನು. ಏ ಎಂತ ಮಾರಾಯ ನೀನು, ಎಲ್ಲದಕ್ಕೂ ಸರ್ಕಾರನ ನಂಬುದ್ರೆ ಆಗುತ್ತಾ? ನನ್ನ ನೋಡು, ಸ್ವಯಂ ಉದ್ಯೋಗ ಮಾಡಿಕೊಂಡು ಹಾಗಿದ್ದೇನೆ. ಸ್ವಂತ ಉದ್ಯೋಗ ಮಾಡೋಣ ಅಂದ್ರೆ ನನ್ನ ಹತ್ರ ಬಂಡವಾಳ ಇಲ್ಲ, ಅದಕ್ಕೆ ಹೀಗೆ ಅಲಿತಾ ಇದ್ದೀನಿ. ಅದು ಸರಿನೇ, ಪ್ರಯತ್ನ ಪಟ್ಟರೆ ಖಂಡಿತ ಹಣ ಸಿಕ್ಕೇ ಸಿಗ್ತದೆ. ಬಾಳೆಹಣ್ಣು ಕೊಡಿ. ಒಂದು ಅಪ್ಲಿಕೇಶನ್ ಕೊಡಿ. ಎಷ್ಟಾಯ್ತು? 10 ರೂಪಾಯಿ. ಬನ್ನಿ ಮಗ, ಇವತ್ತು ಯಾಕೆ ಲೇಟು? ಮಕ್ಕಳ ಮಕ್ಕಳನ್ನ ಭಿಕ್ಷೆ ಬಿಡಿಸಿ ಆ ಕ್ಲಾಸಲ್ಲಿ ಶೋಕಿ ಮಾಡ್ತೀಯಲ್ಲ, ನಾಚೆ ಆಗಲ್ಲ ನಿಂಗೆ? ಹಲೋ 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 ಹಲೋ, ಜೋರೇ ಮಾತಾಡಯ್ಯ. ಹಲೋ, ಸೌಂಡ ಮಾತಾಡಯ್ಯ. ಹಲೋ ಹಲೋ, ಹಲೋ, ಪೊಲೀಸ್ ಸ್ಟೇಷನ್ ದೇವಸ್ಥಾನದ ಹತ್ರ ಒಂದು ಪ್ರಾಬ್ಲಮ್ ಇದೆ, ತಕ್ಷಣ ಬನ್ನಿ. ತಗೊಳ್ಳ. ಏನ್ರಿ ಪ್ರಾಬ್ಲಮ್ ಮೇಲೆ ಯಾರು ಫೋನ್ ಮಾಡಿದ? ಇವನು ಈ ಮಕ್ಕಳ ತಂದೆ ಸರ್. ಈ ಮಕ್ಕಳನ್ನ ಭಿಕ್ಷೆ ಬೇಡಿಸ್ತಾ ಇದ್ದೀನಿ ಸರ್. ಇವನು ನಿಮ್ ತಂದೆ ಏನ? ಇವನು ನಿಮಗೆ ಭಿಕ್ಷೆ ಬೇಡಿಸ್ತಾ ಇದ್ದಾನ? ನಿಜ ಹೇಳಿ. ಇವನು ನಿಮ್ಗೆ ಸ್ಕೂಲ್ ಹೋಗಬೇಡ ಅಂತ ಹೇಳಿ ನಿಮ್ಮನ್ನ ಭಿಕ್ಷೆ ಬೇಡಿಸ್ತಾ ಇದ್ದಾನ? ಎಡ ನೀನೆ ಮಕ್ಕಳೇ, ಅಳ್ಬೇಡಿ.
ತಂಗಿ ಈ ಮಕ್ಕಳನ್ನ ನನ್ ಜೊತೆಲಿ ಇಟ್ಕೋಬಹುದು. ಆದ್ರೆ ಇವ್ರಿಲ್ಲೇ ಸುರಕ್ಷಿತವಾಗಿರೋಕ್ ಸಾಧ್ಯ. ವಾರಕ್ಕೊಂದ್ಸಲ ಬಂದು ನೋಡ್ಕೊಂಡು ಹೋಗ್ತೇನೆ. ನನ್ನಿಂದ ಸಹಾಯ ಮಾಡ್ತೀನಿ. ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ಳಿ ಸರ್, ಪ್ಲೀಸ್. ಈಗಿನ ಕಾಲದಲ್ಲಿ ಅವ್ರವ್ರ ಮಕ್ಕಳನ್ನೇ ಅವರು ಚೆನ್ನಾಗಿ ನೋಡ್ಕೊಳಕ್ ಆಗಲ್ಲ. ಅಂಥದ್ರಲ್ಲಿ ನೀನ್ ಈ ಮಕ್ಕಳನ್ನ ನೀನು ಸ್ವಂತ ತಮ್ಮ ತಂಗಿ ತರ ನೋಡ್ಕೊತಿದೀಯಲ್ಲ, ಅಂದ್ಮೇಲೆ ನೀನ್ ತುಂಬಾ ಒಳ್ಳೆಯವನಪ್ಪ. ನೀನೇನ್ ಚಿಂತೆ ಮಾಡ್ಬೇಡ. ಈ 2 ಮಕ್ಕಳನ್ನ ಇಲ್ಲೇ ಬಿಟ್ಟು ಹೋಗು. ಇಲ್ಲಿ ತುಂಬಾ ಮಕ್ಕಳಿದ್ದಾರೆ. ಈ 2 ಮಕ್ಕಳನ್ನ ಆ ಮಕ್ಕಳ ಜೊತೆ ಸ್ವಂತ ಮಕ್ಕಳನ್ನ ನೋಡ್ಕೋತೀನಿ. ನೀನೇನ್ ಚಿಂತೆ ಮಾಡ್ಬೇಡಪ್ಪ. ಬನ್ನಿ ಮಕ್ಕಳ, ಬನ್ನಿ. ಹೇಗಿದೆಯಾ ಪೂಜಾ? ಅವತ್ ನೀನ್ ಕೋಪದಲ್ಲಿ ಹೋಗ್ಬಿಟ್ಟೆ. ಅವತ್ತಿಂದ ನೀನ್ ನೋಡಕ್ಕೆ ಆಗ್ಲಿಲ್ಲ. ನನ್ ನೋಡ್ ನಿನ್ಗೇನ್ ಪ್ರಯೋಜನ? ಪೂಜಾ, 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 ನೀನನ್ನ ಅರ್ಥ ಮಾಡ್ಕೋತಾ ಇಲ್ಲ. ನನ್ ತಾಯಿನ ಬಿಟ್ರೆ ನೀನೇ ನನ್ನ ಮೇಲೆ ಪ್ರೀತಿ ತೋರಿಸ್ತಾ ಇರೋದು. ನಾನು ನಿನ್ ಮೇಲೆ ಪ್ರಾಣನೇ ಇಟ್ಟಿದ್ದೀನಿ. ನಿನ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನಿನ್ನನ್ನು ಪ್ರೀತಿ ಮಾಡೋದಿಕ್ಕೂ ನಿನ್ನ ಮದುವೆ ಮಾಡ್ಕೊಳ್ಳೋದಿಕ್ಕೂ ನಾನು ತುಂಬಾ ಪುಣ್ಯ ಮಾಡಿಬೇಕು. ಯಾವಾಗ ನೀನು ನನಗೋಸ್ಕರ ಬಾಳೋದಿಕ್ಕೆ ಪಣ ತೊಟ್ಟಿಯೋ ಆವಾಗ ನಾನು ನಿನಗೋಸ್ಕರ ಬಾಳೋದಿಕ್ಕೆ ತೀರ್ಮಾನ ತಗೊಂಡೆ. ನನ್ ಮಾತು ಕೇಳು ಪೂಜಾ, ಸ್ವಲ್ಪ ತಡ್ಕೊ. ಈ ಊರೇ ಮೆಚ್ಚೋ ಹಾಗೆ ನಾನ್ ನಿನ್ ಕೈ ಹಿಡಿತೀನಿ ಪೂಜಾ. ನೀ ಸಂತೋಷನಾ? ನಾನ್ ನಿನ್ನ ಸ್ಟ್ರೈಟ್ ಆಗಿ ಕೇಳ್ತಾ ಇದ್ದೀನಿ, ನಿನ್ನ ಪ್ರೀತಿ ಮಾಡ್ತೀಯೋ ಇಲ್ವೋ? ನಿಜವಾಗ್ಲೂ ನಾನು ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ. ಖಂಡಿತ ನನಗೆ ಕೆಲಸ ಸಿಕ್ಕೇ ಸಿಗುತ್ತೆ. ಸಿಕ್ಕಿದ ತಕ್ಷಣ ನಾನು ನಿನ್ನ ಮದುವೆ ಆಗ್ತೀನಿ. ಲೈಫ್ ಲಾಂಗ್ ನಾನು ನಿನ್ನ ಪ್ರೀತಿಸ್ತಾ ಇರ್ತೀನಿ. ಈಗ್ಲಾದ್ರೂ ಸ್ವಲ್ಪ ನಗ್ಬೋದಲ್ಲ? ಇವತ್ ನನಗೆ ತುಂಬಾ ಖುಷಿ ಆಗ್ತಾ ಇದೆ.
ಕೇಳಲಿನಪ್ಪ? ಏನಮ್ಮ? ಪೂಜಾ ಬಗ್ಗೆ ನಿಂಗೆ ಏನ್ ಅನ್ಸ್ತು ಮಗ? ಪೂಜಾ ಬಗ್ಗೆ ನನಗಿಂತ ಚೆನ್ನಾಗಿ ನಿನಗೆ ಗೊತ್ತಲ್ಲಮ್ಮ. ಅದಕ್ಕೆ ಕೇಳ್ತಾ ಇದ್ದೀನಿ ಕಣಪ್ಪ. ಪೂಜಾ ನನ್ ತುಂಬಾ ಇಡ್ಸೋಳೆ, ನನ್ ಸೊಸೆ ಮಾಡ್ಕೊಳುವ ಅಂತೀನಿ. ತಾಯಿ ಇಲ್ಲದ ತಬ್ಲಿ ಬ್ಯಾರೆ. 1 ರೂಪಾಯಿ ಕೊಡೋಕ್ಕೂ ಯೋಚನೆ ಮಾಡೋ ಈ ಪ್ರಪಂಚದಾಗೆ 1 ಲಕ್ಷ ರೂಪಾಯಿ ಕೊಟ್ಟು ನನ್ ಪ್ರಾಣನ ಉಳ್ಸೋಳೆ. ಇವತ್ ನಾ ಬದುಕಿರೋಕ್ ಅವಳೇ ಕಾರಣ. ಅಮ್ಮ ನಿಂಗೊಂದು ಮಾತು ಹೇಳಮ್ಮ. ಏನು ಅಂತ ಹೇಳ ಮಗ? ಏನಿಲ್ಲ, ನನ್ಗೊಂದು ಕೆಲಸ ಸಿಕ್ಕ ತಕ್ಷಣ ಮದುವೆ ಮಾಡ್ಕೊಳ್ಳೋಣ ಅಂತ ತೀರ್ಮಾನ ತಗೊಂಡಿದ್ವಿ. ನಿನ್ನ ಹತ್ರ ಹೇಗೆ ಹೇಳೋದು ಅಂತ ಸಂಕೋಚ ಪಡ್ತಾ ಇದ್ದೆ, ಆದ್ರೆ ನೀನೇ ಹೇಳ್ಬಿಟ್ಟೆ ಅಮ್ಮ. ಆ? ಅಯ್ಯೋ ಕಳ್ಳ. ಸರಿ ನೀನೇ ಹೇಳಪ್ಪ. ಡೈಲಿ ನಾನೇ ಹೇಳ್ತೀನಿ, ಇವತ್ತಾದ್ರೂ ಅವನು ಹೇಳಿ. ಯಾರಾದ್ರೂ ಬೇಗ ಹೇಳ್ರೆ ಹೊಟ್ಟೆ ಹಸಿತಾ ಇದೆ. ನೀನ್ ಹೇಳಯ್ಯ. ಕೂಲ್ ಡ್ರಿಂಕ್ಸ್ ಕೊಡೆ. ಅಪ್ಪು ನಡನ ಹೆಂಗೆಂಗೋ ಖರ್ಚು ಮಾಡ್ಕೊಂಡು ಮೆರಿತಾವೆ ಬೊಡೆತಾವು. ಹಾಯ್ ರಘು ಇಲ್ವಾ? ಯಾವಾಗ ಕಾಲೇಜ್ ಮುಗಿತು ಆವಾಗ್ಲಿಂದ ಈ ಕಂಪ್ನಿ ಆ ಕಂಪ್ನಿ ಅಂತ ಓಡಾಡ್ತಾ ಇದ್ದಾನೆ. ಇತ್ತೀಚೆಗೆ ನಮ್ ಕಣ್ಣಿಗೆ ಕಾಣಿಸ್ತಾನೆ ಇಲ್ಲ. ನಮ್ಮನ್ ನೋಡು, ನಾವು ಜಾರಿ ಆಗಿದ್ದೀವಿ. ಫ್ರೀ ಬರ್ಡ್ಸ್. ಸರಿ ರಾಜು, ನಾ ಇನ್ನು ಹೊರಡ್ತೀನಿ. ಸರಿ ಪೂಜಾ, ರಘುನ್ ಕೇಳಿದೆ ಅಂತ ಹೇಳಿ. ಆ ಅಕ್ಕೋ, ಪಾರ್ವತಕ್ಕ, ಅಕ್ಕೋ ಬಾ ಕೆಲ್ಸಕ್ಕೆ ಹೋಗುವ. ಬಂದಿರು. ನಡಿ. ಅಮ್ಮ ಇವತ್ತು ಕೆಲ್ಸಕ್ಕೆ ಬರಲ್ಲ, ನೀವ್ ಹೋಗಿ. ಸರಿ ನಾವೇ ಹೋಯ್ತು ಬಿಡು. ಇಲ್ಲ ಮಗ, ನಾ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಕಷ್ಟ ಆಯ್ತದೆ ಕಣ್ಲ. ಆಪರೇಷನ್ ಆಗಿ ಇನ್ನೂ 1 ವಾರ ಆಗಿಲ್ಲ, ಅಷ್ಟೆಲ್ಲ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತಿದೀಯಲ್ಲ, ಎಲ್ಲ ನಾನು ನೋಡ್ಕೋತೀನಮ್ಮ. ನಡಿ. ಏನಮ್ಮ ಮೈ ಇಷ್ಟೊಂದು ಸುಡ್ತಾ ಇದೆ? ಅಡಿಗೆ ಮಾಡ್ತಿದ್ದಲ್ಲ ಮಗ, ಅದಕ್ಕೆ ಮೈ ಸುಡ್ತಾ ಅದಷ್ಟೇ. ಸರಿಯಮ್ಮ, ನಿನ್ನ ಆಸ್ಪತ್ರೆ ಕರ್ಕೊಂಡು. ಅಯ್ಯೋ ಬೇಡ ಕಣ್ಣ. ಅಕ್ಕ ಸ್ವಲ್ಪ ಸೈಕಲ್ ಕೊಡ್ತೀರಾ? ನಮ್ಮ ಅಮ್ಮನಿಗೆ ಆಸ್ಪತ್ರೆ ಕರ್ಕೊಂಡು. ತಗೊಂಡೋಗು. ಅಮ್ಮ ಬರಮ್ಮ, ಆಸ್ಪತ್ರೆಗೆ ಹೋಗೋಣಪ್ಪ. ಅಯ್ಯೋ ಬ್ಯಾಡ ಕಣು ಮಗ, ಹೇಳಿದ್ರು ಕೇಳಲ್ಲ ಅಂತೀಯಲ್ಲೋ, ನಂಗೇನು ಇಲ್ಲ ಕಣು. ಅಯ್ಯೋ ಯಾಕೆ? ಕೂತ್ಕೊಂಡ್ಬಾ. ನಡೀಪ.
ಡಾಕ್ಟರ್, ನಮ್ಮ ತಾಯಿ ಮೈ ಹುಷಾರಿಲ್ಲ. ಒಂದ್ 2 ದಿವಸದಿಂದ ಜ್ವರ ಅಟೆಯ, ಅದಕ್ಕೆ ಗಾಬರಿ ಆಗ್ಬಿಟ್ಟವನೆ. ಇನ್ನು ಚಿಕ್ಕವನಲ್ವಾ? ನಮ್ಮ ತಾಯಿಗೆ ಇಂಜೆಕ್ಷನ್ ಕೊಡ್ಬೇಡಿ, ಮಾತ್ರೆ ಕೊಡಿ, ಹೇಗಾದ್ರೂ ಮಾಡಿ ಗುಣ ಮಾಡ್ಬಿಡಿ ಪ್ಲೀಸ್ ಡಾಕ್ಟರ್. ಒಳ್ಳೆ ಹುಡುಗ. ತಾಯಿ ಅಂದ್ರೆ ಅಷ್ಟೊಂದು ಇಷ್ಟನ ನಿನಗೆ? ಅವ್ರಿಗೆ ಇಂಜೆಕ್ಷನ್ ಕೊಟ್ರೇನೆ ಸರಿ ಹೋಗೋದು. ಇಂಜೆಕ್ಷನ್ ಹಾಕಿದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಕರ್ಕೊಂಡು ಬಾಮ ಹೋಗೋಣ. ನಾನು ಹೆಣ್ಣಾಗಿ ಹುಟ್ಟಿದ್ರೆ ಏನಮ್ಮ ಮಾಡ್ತಾ ಇದ್ದೆ? ಮದುವೆ ಮಾಡ್ಬಿಟ್ಟು ನೆಮ್ಮದಿಯಾಗಿರ್ತಿದ್ದೆ. ನಾನು ಗಂಡು ಹುಡುಗ ಹುಟ್ಬಿಟ್ಟೆ ಅಲ್ಲ? ಅಯ್ಯೋ, ನೀ ಗಂಡಾಗ್ ಹುಟ್ಟಿದ್ದೆ ನನ್ಗೇನು ಚಿಂತೆ ಇಲ್ಲ ಕಣ್ಮಗ. ಮತ್ ಯಾಕಮ್ಮ ನಗೋದೇ ಇಲ್ಲ? ಸರಿ, ನಗ್ತೀನಿ ಬಿಡು. ಏಟೊಂದ್ ಬಿಸ್ಲದೆ ಮಗ. ಅಪ್ಪಪ್ಪ, ನೆತ್ತಿ ಎಲ್ಲ ಸುಟ್ಟೋಯ್ತದೆ. ಈ ಬಿಸಿಲ್ನಾಗೆ ನಂಗಿರೋ ನಿನ್ ನಡ್ಸ್ಕೊಂಡ್ ಬರ್ತಾ ಇದ್ನಿ. ನಾನು ಈ ಕಂಪ್ನಿ ಆ ಕಂಪ್ನಿ ಅಂತ ಅದು ಸುಸ್ತಾಗಿದ್ದೀನಿ. ಯಾರು ನನಗೆ ಕೆಲಸ ಕೊಡ್ತಿಲ್ಲ. ನಾನು ನಿನ್ ಜೊತೆ ಇಲ್ಲೇ ವ್ಯವಸಾಯ ಮಾಡ್ಕೊಂಡಿದ್ಬಿಡ್ತೀನಿ. ಇದಕ್ಕೆ ಏನ್ಲ ನಾನ್ ನಿನ್ನ ಓದ್ಸಿದ್ದು? ಬಾ ಮಗ, ಇದ್ ಕಡೆ ಬಾ. ಮಗ, ಇದ್ಯಾಕೆ ಇವ್ರ ಇದ್ ಕಡೆನೆ ಬರ್ತಾವ್ರೆ? ನೀನ್ ರಘು ಅಲ್ವಾ? ಹೌದು ಸರ್. ಅವತ್ ನಮ್ ಕಂಪ್ನಿ ಬಂದಿದ್ಯಲ್ಲ, ನಾನ್ಯಾರು ಅಂತ ಗೊತ್ತಾಗ್ಲಿಲ್ವಾ? ಈಗ ಗೊತ್ತಾಯ್ತು ಸರ್. ನಾನು ಬಡ ಕುಟುಂಬದಿಂದ ಬಂದವನು. ಹಣ ಅಂತಸ್ತು ಬಂದ್ಮೇಲೆ ಹಣದಿನೆಲ್ಲ ಏನು ಮರ್ತಿಲ್ಲ. ಆವತ್ತು ನೀವು ಮಾತಾಡಿದ ಮಾತನ್ನ ನಾನು ಯೋಚನೆ ಮಾಡಿ ನೋಡ್ದೆ. ನಿಮ್ಮಂತ ಬ್ರಿಲಿಯಂಟ್ ಹುಡುಗನೇ ನಮ್ಮ ಕಂಪ್ನಿಗೆ ಬೇಕು ಅಂತ ನಿರ್ಧಾರ ಮಾಡಿದೆ. ತಗೊಳ್ಳಿ. ತುಂಬಾ ಥ್ಯಾಂಕ್ಸ್ ಸರ್. ತುಂಬಾ ಸಂತೋಷ ಬುದ್ಧಿ. ಬರ್ತೀನಿ. ಆಯ್ತು ಸರ್, ಬರ್ತೀನಿ. ಆಯ್ತು ಮಗ. ಅಮ್ಮ, ನಾನು ಪೂಜಾ ಫೋನ್ ಮಾಡಿ ಬರ್ತೀನಮ್ಮ. ಓ, ಸೇರು ಮಗ, ನಾನು ನಿನ್ ಜೊತೆ ಬರ್ತೀನಿ. ಆಯ್ತು ಬಾಮ್ಮ.